ಸಂಚಾಲಕರು ಮುಂದಿರಬೇಕು. ಭಾರತೀಯ ಜನತಾ ಪಾರ್ಟಿ ಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ಪರ ಹೋರಾಟಕ್ಕೆ, ಸಾರ್ವಜನಿಕರ ಆಸ್ತಿಯನ್ನು ಲೂಟಿ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಾರ್ವಜನಿಕರ ಆಸ್ತಿಯನ್ನು ಲೂಟಿ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಪಕ್ಷ ದಾವಣಗೆರೆ ಜಿಲ್ಲೆ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದರ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜಶೇಖರ್ ನಾಗಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮಾಜಿ ಸಚಿವರು ಹಾಗೂ ರೇಣುಕಾ ಸ್ವಾಮಿ ಅವರಿಗೂ ಸಹ ನಾವೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ಅಜಯ್ ಅಣ್ಣನವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಚನ್ನಗಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಣ್ಣನವರು ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣದ ಉತ್ತರದ ಅಭ್ಯರ್ಥಿ ಆಗಿದ್ದಂತಹ ನಮ್ಮ ಲೋಕಿಕೆರೆ ನಾಗಣ್ಣನವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಬಿಜೆಪಿಯ ವಕ್ತಾರರಾಗಿರ್ತಕ್ಕಂಥ ಕೊಳೆನಳ್ಳಿ ಸತೀಶ್ ಅಣ್ಣವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಮಾಜಿ ಮೇಯರ್ ಆಗಿರ್ತಕ್ಕಂಥ ವೀರೇಶ್ ಅಣ್ಣನವರಿಗೂ ಹಾಗೂ ಎಲ್ಲ ಕಾರ್ಪೊರೇಟರ್ಗಳಿಗೂ ಹಾಗೂ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಪ್ರಸನ್ನ ಅಣ್ಣ ಅವರಿಗೆ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪಾವಲಿ ಮೇಡಮ್ ಅವರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಿಲ್ ನಾಯ್ಕ್ ಅವರಿಗೆ, ಎಲ್ಲ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾ ಅಧ್ಯಕ್ಷರು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶಿವಪ್ರಕಾಶ್ ರವರಿಗೂ, ಹಾಗೂ ನಮ್ಮ ಎಲ್ಲ ಮೋರ್ಚಾದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಮುಖಂಡರುಗಳು, ಪ್ರಮುಖವಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಸಹ ಸ್ವಾಗತವನ್ನ ಕೋರ್ತಾ ಪ್ರಾಸ್ತಾವಿಕವಾಗಿ ನಮ್ಮ ಅನಿಲ್ ನಾಯ್ಕ್ ಅವರು ಮಾತಾಡಬೇಕು ಅಂತ. ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂಥ ರಾಜಶೇಖರ್ ನಾಗಪ್ಪನವರೇ, ನಮ್ಮ ಮಾಜಿ ಸಚಿವರು, ಹೊನ್ನಳ್ಳಿಯ ಮಾಜಿ ಶಾಸಕರಾದಂಥ ರೇಣುಕೇಶ್ವರ ಗುರುಗಳೇ, ಹಾಗೂ ಎಲ್ಲ ಸ್ವಾಗತ ಭಾಷಣ ಮಾಡಾರ ಮಲ್ಲಿಕಣ್ಣನವರಾಯಿತು, ನಮ್ಮ ಅಜಯ್ ಅಣ್ಣ, ಲೋಕಿನ ನಾಗಣ್ಣ, ಕೊಳೆನ ಸತೀಶ್ ಅಣ್ಣ, ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಂಜುಳಮ್ಮ, ಹಾಗೂ ಮತ್ತೆ ಎಲ್ಲ ಪ್ರಮುಖರು, ಎಲ್ಲ ಬಿಜೆಪಿ ಜಿಲ್ಲೆಯ ತಾಯಂದರು, ಅಣ್ಣ ತಮ್ಮಂದಿರು, ಎಲ್ಲ ಬಂಧುಗಳಿಗೂ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಒಂದು ಸ್ವಾಗತಾರ್ಹ ದಿನ ಅಂತ ಹೇಳ್ಬೋದು. ನಾವು ಹೋರಾಟ ಮಾಡಿದ್ದಕ್ಕೂ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನಮ್ಮ ಅನಿಸಿಕೆ. ಇವತ್ತು ಬಿಜೆಪಿ ಜಿಲ್ಲಾ ಘಟಕ ದಾವಣಗೆರೆಯಿಂದ ಅವ್ರಿಗೆ ಮೊದಲಿಗೆ ನಮ್ಮ ಜಿಲ್ಲಾಧ್ಯಕ್ಷ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಒಂದು ಮೂಢಾನಗರದಲ್ಲಿ ಏನೋ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಇಲ್ಲಿವರೆಗೂ ಒಂದು ಹಗ್ಗಜಗ್ಗಾಟ ನಡೆಸುವಂತ ಬಂದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿಗಳ ಭಾಷಣ ಮಾಡ್ಕೊಂತ ಪ್ರತಿಭಟನೆ ನಡೆಸುವಂತ ನಾವು ಸಂವಿಧಾನ ಬಾಯಿ ಎತ್ತಿದ್ರೆ ನಾವು ಸಂವಿಧಾನ ಪರವಾಗಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ತಿರುಗಾಡೋರು, ಅದೇ ಸಂವಿಧಾನವನ್ನು ಎಷ್ಟು ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿನ ಸಂವಿಧಾನ ಪ್ರಕಾರ ಕಾನೂನಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ಹಾಗೂ ತಕ್ಷಣ ಅವರು ಈ ಒಂದು ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಪ್ರಮುಖರು ಮಾತಾಡ್ತಿದ್ದಾರೆ. ಆದ್ರಿಂದ ಈ ಪ್ರಾಸ್ತಾವಿಕವಾಗಿ ನಾವು ಈ ಒಂದು ಪ್ರತಿಭಟನೆ, ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪಚಿಕ್ಕ ಇಲ್ಲ ಅಂದ್ರೆ ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ಬೇಕಾದ್ರೆ ಕಪ್ಪಚಿಕ್ಕ ಇಲ್ದಂಗೆ ಕೋರ್ಟ್ ನಿರ್ಣಯ ಮಾಡಿದ್ರೆ ಮತ್ತೆ ಅವರೇ ಬಂದು ಮುಖ್ಯಮಂತ್ರಿ ಆಗ್ಲಿ, ನಾವು ಅದನ್ನ ಖಂಡಿಸೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ. ದಯವಿಟ್ಟು ಸಿದ್ದರಾಮಯ್ಯನವರೇ ತಾವು ರಾಜೀನಾಮೆ ಕೊಟ್ಟು ತೊಲಗಬೇಕಾಗಿ ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಎಲ್ಲರಿಗೂ ಒಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ಒಂದು ದಿಢೀರ್ ಪ್ರತಿಭಟನೆಯ
ಕರೆಯವರೆಗೆ ತಾವೆಲ್ಲರೂ ಹೋಗೊಟ್ಟು ಬಂದಿದ್ದೀರಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರೇ, ಜಿಲ್ಲಾಧ್ಯಕ್ಷರ ಸಹೋದರರಾದ ರಾಜಶೇಖರ್ ಅವರೇ, ಲೋಕಿಕೆರೆ ನಾಗಣ್ಣ ಅವರೇ, ಅಜಯ್ ಕುಮಾರ್ ಅವರೇ, ಸತೀಶ್ ಅಣ್ಣ ಅವರೇ, ಪ್ರಧಾನ ಕಾರ್ಯದರ್ಶಿಗಳೇ, ಮಹಿಳಾ ಮೋರ್ಚಾದ ಎಲ್ಲ ನಮ್ಮ ತಾಯಂದಿರೇ, ಯುವ ಮೋರ್ಚಾ ಅಧ್ಯಕ್ಷರೇ, ಕಾರ್ಯಕರ್ತ ಬಂಧುಗಳೇ, ಮೊದಲನೇದಾಗಿ ನಾವೆಲ್ಲರೂ ಮೂಡ ಪಾದಯಾತ್ರೆಯಲ್ಲಿ ವಿಜಯೇಂದ್ರಣ್ಣನ ನೇತೃತ್ವದಲ್ಲಿ ಭಾಗವಹಿಸಿದ್ವಿ ಅಲ್ವಾ? ಯಾರ ವಿರುದ್ಧ? ಮೂಡಾದಲ್ಲಿ ಹಗರಣ ಆಗಿದೆ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ. ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಒಪ್ತೀರಾ ಎಲ್ಲರೂ? ಆ ಹೋರಾಟಕ್ಕೆ ನೀವೆಲ್ಲರೂ ಹೋಗಿ ಅಲ್ಲಿ ಒಂದು ಪಾದಯಾತ್ರೆ, ಒಂದು 8 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಒಂದು ಹಕ್ಕೊತ್ತಾಯ ಮಾಡಿದ್ರಿಂದ ಆ ಹೋರಾಟಕ್ಕೆ ಇವತ್ತು ಬೆಲೆ ಸಿಕ್ಕಿದೆ. ಕಾನೂನಿನ ಅಡಿಯಲ್ಲಿ ಇವತ್ತು ಕೋರ್ಟ್ ಆದೇಶ ಇದ್ರು, ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಸರಿ ಇದೆ ಅಂತೇಳಿ ಆದೇಶ ಕೊಟ್ಟರು. ಸಿದ್ದರಾಮಯ್ಯನವರು ಪಾಪ ಲಾ ಓದಿದ್ದಾರೆ, ಅದ್ರಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಕೊಟ್ಟಿಲ್ಲ. ಪಕ್ಷ ನಮ್ಮಿಂದಿದೆ, ಪಕ್ಷ ನಿಮ್ಮನ್ನು ಒಳ್ಳೆ ಆಡಳಿತ ಮಾಡಲಿ ಅಂತ ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತು, ಜನ ಮತ ಕೊಟ್ಟರು. ಆದ್ರೆ ನೀವು ಹಗರಣ ಮಾಡಿದ್ರಿ. ಯಾವ ಅಹಿಂದ ಅಂತ ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ, ಅದೇ ನಮ್ಮ ದಲಿತ ಬಾಂಧವರಿಗೆ ಅನ್ಯಾಯ ಮಾಡಿದ್ರಿ. ದಲಿತರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಹಣವನ್ನ ನೀವು ಡೈವರ್ಟ್ ಮಾಡಿದ್ರಿ, ಚುನಾವಣೆಗೆ ಉಪಯೋಗಿಸ್ಕೊಂಡ್ರಿ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು ನಿಮ್ಮ ಮೂಗಿನ ಅಡಿಯಲ್ಲಿ. ಮತ್ತೆ ಮೂಡಾದಲ್ಲಿ ನಿಮ್ಮ ಸ್ವಂತ ಕುಟುಂಬದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಆರೋಪ ಬಂದಿದೆ. ರಾಜ್ಯಪಾಲರು ಅನುಮತಿ ಕೊಟ್ಟರು ಕೂಡ ಇನ್ನೂ ಹಗ್ಗ ಜಗ್ಗಾಟ ನಮ್ಮ ಅನಿಲ್ ನಾಯ್ಕರು ಹೇಳ್ದಂಗೆ ಮಾಡಿ ಇನ್ನೂ ಬಂಡಿತನ ಪ್ರದರ್ಶನ ಮಾಡಿದ್ರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕಪ್ಪು ಚುಕ್ಕೆ ಇನ್ನೊಂದಿಲ್ಲ. ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಮನವಿ ಮಾಡ್ತೀನಿ, ಹಪ್ಪಳ ತಿನ್ನೋನು ಹೋಗಿ ಕದ ತಿನ್ನೋನು ಬಂದ ಅನ್ನಂಗೆ ಮತ್ತೆ ಇನ್ನೊಬ್ರನ್ನ ಯಾರ ಕದ ತಿನ್ನೋನು ಮಾಡಬೇಡ್ರಿ. ದಯಮಾಡಿ ಡಿಸಾಲ್ವ್ ಮಾಡಿ ಮತ್ತೊಮ್ಮೆ ಜನರ ಜೊತೆಗೆ ಹೋಗೋಣ, ಜನರ ಮುಂದೆ ಹೋಗೋಣ. ಜನ ಒಳ್ಳೆ ನಿರ್ಧಾರ ತಗೊಳ್ತಾರೆ, ಯಾರು ಬೇಕು ಯಾರು ಬೇಡ ಅನ್ನೋದು. ಬರೀ ತುಷ್ಟೀಕರಣ, ಬರೀ ವಲೈಕೆ ರಾಜಕಾರಣ, ಭ್ರಷ್ಟಾಚಾರದಲ್ಲೇ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಕೋರ್ಟ್ ಆದೇಶ ಇದ್ರೂ ಕೂಡ ಬಂಡತನ ಪ್ರದರ್ಶನ ಮಾಡೋದು ಬೇಡ ಅಂತ ಹೇಳ್ತಾ, ದಾವಣಗೆರೆ ಜಿಲ್ಲಾ ಬಿಜೆಪಿಯಿಂದ ನಾವೆಲ್ಲರೂ ಸೇರಿ ಹಕ್ಕೊತ್ತಾಯ ಮಾಡೋಣ. ಮೊದಲು ರಾಜೀನಾಮೆ ಕೊಟ್ಟು ಮತ್ತೆ ಕದ ತಿನ್ನನ್ನ ತರಬೇಡ್ರಿ, ಡಿಸಾಲ್ವ್ ಮಾಡ್ರಿ ಅಂತ ಹೇಳ್ತಾ ಆಗ್ರಹ ಪಡಿಸ್ತಾ ನಾವೆಲ್ಲರೂ ಒಂದೇ ಧ್ವನಿಯಾಗಿ ಹೇಳ್ಬೋದಾ? ಹಕ್ಕೊತ್ತಾಯ ಮಾಡ್ಬೋದಾ? ರಾಜೀನಾಮೆ ಕೊಡ್ಲೇಬೇಕಾ? ಸರ್ಕಾರ ಡಿಸಾಲ್ವ್ ಮಾಡ್ಲೇಬೇಕು. ಹಾಗಾಗಿ ಜನ ನಿಮ್ಗೆ ಅವಕಾಶ ಕೊಟ್ಟರು, ಸದುಪಯೋಗ ಮಾಡ್ಕೊಳ್ಳಲಿಲ್ಲ ಕಾಂಗ್ರೆಸ್ ಪಕ್ಷ ಅಂತ ಅವ್ರಿಗೆ ಚೀಮಾರಿ ಆಗ್ತಾ ಮತ್ತೊಮ್ಮೆ ರಾಜೀನಾಮೆಗೆ ಹಕ್ಕೊತ್ತಾಯ ಮಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಟ್ಟು ಪ್ರತಿಭಟನಾ ಸಭೆಯ ನೇತೃತ್ವ ವಹಿಸಿದ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ನಾಗಪ್ಪನವರೇ, ನಮ್ಮ ಯುವ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ, ಮುಖಂಡರುಗಳಾದ ಅಜಯ್ ಕುಮಾರ್ ಅವರೇ, ಲೋಕಿಕೆರೆ ನಾಗರಾಜ್ರವರೇ, ಕೊಳಿನಳ್ಳಿ ಸತೀಶನವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಅವರೇ, ಅನ್ನೇಶ್ ಅವರೇ, ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮೋರ್ಚಾಗಳ ವಿವಿಧ ಮೋರ್ಚಾಗಳ ಅಧ್ಯಕ್ಷಗಳೇ, ಎಲ್ಲ ಮೋರ್ಚಾಗಳ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯಗಳೇ, ಮಾಜಿ ಮೇಯರ್ಗಳೇ, ಸಮಸ್ತ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಇಂದು ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೋರ್ಟಿನಲ್ಲಿ ಆದೇಶ ಬಂದಿದೆ. ಯಾವ 1.5 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಇನ್ನೊಂದು ಕಡೆ ರೈತ ವಿರೋಧಿ ಸರ್ಕಾರ, ಇನ್ನೊಂದು ಕಡೆ ಮಹಿಳಾ ವಿರೋಧಿ ಸರ್ಕಾರ, ಇನ್ನೊಂದು ಕಡೆ ದಲಿತ ವಿರೋಧಿ, ಹಿಂದೂ ವರ್ಗ ಮತ್ತು ಹಿಂದೂ ವಿರೋಧಿ ಸರ್ಕಾರ. ಇದು ಜನ ಯಾವುದೋ ಭರವಸೆಗಳಿಗೆ ಮತಗಳನ್ನು ಕೊಟ್ಟರು. ನಿಮಗೆ 5 ವರ್ಷ ಜನಾದೇಶ ಕೊಟ್ಟರು. ಸರ್ಕಾರವನ್ನ ಅಸ್ಥಿರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ನಿಮ್ಮ ಸ್ವಯಂಕೃತ ಅಪರಾಧದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು 2000 ಸಿದ್ದರಾಮಯ್ಯನವರ ಬಗ್ಗೆ ನಮಗೆ ಅಪಾರವಾದ ಗೌರವ ಅಭಿಮಾನ ಇತ್ತು. ಹಿಂದೆ ಪಾಪ ಹಿಂದೂ ನಾಯಕರು ಒಳ್ಳೆ ನಾಯಕರು ಅಂತ ನಾವು ಭಾವಿಸಿದ್ವಿ. 2013ರಿಂದ 18 ಅಂದು ರೀಡು
ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯರು ಏನ್ ಹೇಳಿದ್ರು, ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಅರ್ಕಾವತಿ ಲೇಔಟ್ ರೀಡು ಕೋರ್ಟ್ ಅನ್ವಯ ಅಂತ ಹೇಳಿದ್ರು. ಎಲ್ಲ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದೇ ಅರ್ಕಾವತಿ ಲೇಔಟ್ ಅನ್ನು ಹಿಂದೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆ ಫೈಲ್ ಅನ್ನ ಕಡತನ ವಾಪಸ್ ಕಳಿಸಿದ್ರು. ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಯ್ತು. ಕೆಂಪಣ್ಣ ಆಯೋಗ ಮಾಡಿದ್ರು. ಆ ಕೆಂಪಣ್ಣ ಆಯೋಗ ಮತ್ತು ಅವ್ರು ಮಾಡಿದ ಆಯೋಗ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ರು. ಈ ರೀತಿ ಭ್ರಷ್ಟಾಚಾರ ಮಾಡುವುದರಲ್ಲಿ ಬಹಳ ನಿಶ್ಚಿತ ಸಿದ್ದರಾಮಯ್ಯರು. ಎಲ್ಲರೂ ಚಾಪೆ ಕೆಳಗಿಸ್ತಾರೆ, ರಂಗೋಲಿ ಕೆಳಗಿಸ್ತಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿನೂ ಮಾಡಿದ್ರೆ, ಉತ್ತಮವಾದ ಆಡಳಿತವನ್ನು ಕೊಟ್ಟಿವಿ. ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ಇಂದ ಆರೋಪ ಬಂದಷ್ಟೇ, ಲೋಕಾಯುಕ್ತದಲ್ಲಿ ಅವರ ಹೆಸರು ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನೈತಿಕ ಹೊಣೆ ರಾಜೀನಾಮೆ ಕೊಟ್ಟರು. ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ವರಿಷ್ಠರು DK ಶಿವಕುಮಾರ್ ಅವರು ದಾರಿಯಲ್ಲಿ ಬೀದಿಲಿ ಬೊಬ್ಬೆ ಹಾಕಿದ್ರಿ. ಆದ್ರೆ ಯಡಿಯೂರಪ್ಪನವರು ಗೌರವವನ್ನು ನಿರ್ಗಮಿಸಿದ್ರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ನೀವೊಬ್ಬ ಹಿಂದೂ ವರ್ಗದ ಜನರ ಹೆಸರಲ್ಲಿ, ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ನಿಜ. ಯಾವ ಮಹರ್ಷಿ ವಾಲ್ಮೀಕಿ ನಿಗಮೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಪ್ರಾರಂಭದಲ್ಲಿ ಏನ್ ಹೇಳಿದ್ರಿ? ಭ್ರಷ್ಟಾಚಾರ ಆಗಿಲ್ಲ, ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಅದೇ ನಾಗೇಂದ್ರನ ಮೇಲೆ ಇಡಿ ಇವತ್ತು ಏನೇ ಅದಕ್ಕೆ ಪುರಾವೆ ಸಾಕ್ಷಿ ಸಮೇತ ಕೊಟ್ಟರು. ನೀವು SIT ಮಾಡಿ ಅವರ FIR ಹಾಕಿಲ್ಲ. ಇವತ್ತು ಸಾಬೀತಾಗಿದೆ. ಸನ್ಮಾನ್ಯ ನಾಗೇಂದ್ರ ಅವರು ಬಳ್ಳಾರಿ, ಹೈದರಾಬಾದ್, ಆಂಧ್ರ ಎಲೆಕ್ಷನ್ ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರು. ಎಂಡದ ಅಂಗಡಿಗಳು ಕಾರ್ ಖರೀದಿ ಮಾಡಿದ್ರು, ಗೋಲ್ಡ್ ಖರೀದಿ ಮಾಡಿದ್ರು. ಕೊನೆಗೆ ಏನ್ ಹೇಳಿದ್ರಿ? ಹೋರಾಟದ ಪ್ರತಿಫಲ ನಾಗೇಂದ್ರ ರಾಜೀನಾಮೆ ಕೊಟ್ಟ ಮೇಲೆ ಇಲ್ಲ 187 ಕೋಟಿ ಅಲ್ಲ, 87 ಕೋಟಿ ನೀವು ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ಒಪ್ಕೊಂಡ್ರಲ್ಲ ಸಿದ್ದರಾಮಯ್ಯನವರೇ. ಮೂಢ ಮಾಡಬಾರ್ದು ಭ್ರಷ್ಟಾಚಾರ ಮಾಡಿ ನೋಡಿ. ಬಹಳ ಜನರಿಗೆ ತಪ್ಪು ಸಂದೇಶ ಕೊಡ್ತಾರೆ ಕಾಂಗ್ರೆಸ್ನವರು. ಒಬ್ಬ ಹಿಂದೂ ಲೋಕ ನಾಯಕನ ಬಿಜೆಪಿ ದಮನ ಮಾಡಕ್ ಹೊರಟಿದ್ದಾರೆ. ನಮ್ಮ ಕಾರ್ಯಕರ್ತರು ಕುಳಿತಲ್ಲಿ ನಿಂತಲ್ಲಿ ಚರ್ಚೆ ಮಾಡ್ಬೇಕು ಸಾರ್ವಜನಿಕ ಹತ್ರ. ಯಾವ ಅಬ್ರಾಮ್ ಪ್ರದೀಪ್ ಸ್ನೇಹಮಯ ಕೃಷ್ಣ ಭಾರತೀಯ ಜನತಾ ಪಾರ್ಟಿ ದೂರು ಕೊಡಲಿಲ್ಲ. ದೂರು ಕೊಡೋದು ಅವರು ರಾಜ್ಯಪಾಲರಿಗೆ. ನಾವು ಪೊಲೀಸ್ ಠಾಣೆಗೆ ಒಂದು ದೂರು ಕೊಟ್ರೆ ಅದನ್ನ ತನಿಖೆ ಮಾಡಕ್ಕೆ FIR ಹಾಕ್ತಾರೆ. ಇವ್ರು ಹೇಳ್ತಾರೆ ರಾಜ್ಯಪಾಲರು ತಪ್ಪು ಮಾಡಿದ್ರು, ಬಿಜೆಪಿ ಕೈಗೊಂಬೆ, ಕೇಂದ್ರ ಸರ್ಕಾರ ಇವ್ರು ದುರ್ಬಳಕೆ ಮಾಡ್ಕೊಳ್ತದೆ, ರಾಜಭವನ ದುರ್ಬಳಕೆ ಮಾಡ್ಕೊಳ್ತಾರೆ, ರಾಜಭವನ ಬಿಜೆಪಿ ಕಚೇರಿ ಮಾಡ್ಕೊಳ್ತಾರೆ ಅಂತ ಹೇಳಿ ಈ ನಾಚಿಕೆ ಮಾನ ಮರಿಲಿ ಕಾಂಗ್ರೆಸ್ ಸಚಿವರು ದಾರಿಯಲ್ಲಿ ಬೀದಿಯಲ್ಲಿ ಬೊಗಳ್ತಾರೆ ಸಚಿವರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇಡೀ ರಾಜಭವನಗಳಿಂದ ಇಡೀ ದೇಶದಲ್ಲಿ CBI ದುರ್ಬಳಕೆ ಮಾಡಿಕೊಂಡು ನೀವು ಈಗ ಮಾಡಬಾರ್ದು ಅನಾಚಾರ ಮಾಡಿ ಬಿಜೆಪಿ ಬಗ್ಗೆ ಮಾತಾಡ್ತಕ್ಕ ನೈತಿಕ ಹಕ್ಕಿಲ್ಲ. ಯಾವ ರಾಜ್ಯಪಾಲರು ದೂರನ್ನ ಏನು FIR ಅಲ್ಲಿ ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು, ಇವತ್ತು ಸ್ಪಷ್ಟವಾಗಿ ಕೋರ್ಟಲ್ಲಿ ಏನಿದೆ, ಏನು ಈ ಒಂದು ಮೂಡೋ ಸೈಟ್ ಅಲ್ಲಿ ಫಲಾನುಭವಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯಗಳು ಇದು ತನಿಖೆ ಸರಿ ಇದೆ, ತನಿಖೆ ಮಾಡೋದಕ್ಕೆ ಇವರೇನು ಹೋಗಿದ್ರು, ಒಂದು ಕೋರ್ಟ್ ನಲ್ಲಿ ಸ್ಟೇ ಕೇಳಿದ್ರು ಅಥವಾ ರದ್ದು ಮಾಡಿ ಅಂತಿದ್ರು. ಈ ಕೋರ್ಟ್ ಇವತ್ತು ರಾಜ್ಯಪಾಲರ ಅವರು ಕಾನೂನನ್ನು ಅಳೆದು ತೂಗಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನೀವು ಮಾಡಿದ ಒಂದು ಪಾಪದ ಕೆಲಸಕ್ಕೆ ಇವತ್ತು ಕೋರ್ಟ್ ಸಹ ನಿಮಗೆ ಸ್ಪಷ್ಟವಾಗಿ ಹೇಳಿದೆ, ನೀವು ತಪ್ಪು ಮಾಡಿದಿರಿ, ಇದು ತನಿಖೆಗೆ ಸರಿ ಇದೆ ಅಂತ ಹೇಳಿದರೆ ನಾಳೆ ಬಹುಶಃ ಏನು ವಿಶೇಷ ನ್ಯಾಯಾಲಯ ಇದೆ, ಜನದ ಪ್ರತಿನಿಧಿ ಕೋರ್ಟ್ ಇದೆ, ಅಲ್ಲಿ ಈ ದೂರುದಾರರು CBI ಅಥವಾ ಲೋಕಾಯುಕ್ತಕ್ಕೆ ಅಂತ ಕೇಳಿದರೆ ನಾಳೆ ಕೋರ್ಟ್ ಏನಾಗುತ್ತೆ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯ ವಿರುದ್ಧ ಬಂದಿದೆ. ಸಿದ್ದರಾಮಯ್ಯನವರೇ, ನಿಮಗೆ ಗೌರವ ಇದ್ರೆ ನೀವು ನೈತಿಕ ಹೊಣೆತು ರಾಜೀನಾಮೆ ಕೊಡಬೇಕು. ಬಂಡತರ ಪ್ರದರ್ಶನ ಮಾಡಬೇಡ್ರಿ. ನಾವು ಹೇಳ್ತಿದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಹೇಳಿದ್ರು, ನಾವು ಹೇಳ್ತಿದ್ವಿ ಜನಾದೇಶ ಆಯ್ತಪ್ಪ, ನಿಮಗೆ 5 ವರ್ಷ ಜನಾದೇಶ ಇತ್ತು, ನೀವು ಉತ್ತಮವಾದ ಆಡಳಿತ ಮಾಡಬಹುದಲ್ಲ, ಯಾಕೆ ಮಾಡಬಾರ್ದು? ಭ್ರಷ್ಟಾಚಾರ ಮಾಡಿರಿ. ಅದಕ್ಕೋಸ್ಕರ ನೈತಿಕ ಹೊಣೆತು ರಾಜೀನಾಮೆ ಕೊಡ್ರಿ, ಈ ಸರ್ಕಾರ ವಿಸರ್ಜನೆ ಮಾಡ್ರಿ, ಜನರು ಮುಂದೋಗೋಣ. ಜನಾದೇಶ ಏನ್ ಬರುತ್ತೆ
ನಿಮ್ ಪರ ಬಂದ್ರೆ ನೀವು ಆಡಳಿತ ಮಾಡ್ರಿ. ಈಗಾಗಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಪಾಪದ ಕೂಡ ತುಂಬಿದೆ. ಜನ ಶಾಪ ಆಗ್ತಾರೆ. ನಿಂತಲ್ಲಿ ಕುಳಿತಲ್ಲಿ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಇಲ್ಲ, ಯಾವ ಯೋಜನೆಗಳು ಸಿಗ್ತಾ ಇಲ್ಲ. ಮತ್ತೆ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ. ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಅಭಿವೃದ್ಧಿ ವಿರೋಧಿ ಸರ್ಕಾರ, ಎಲ್ಲ ವರ್ಗದ ವಿರೋಧಿ ಸರ್ಕಾರ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋಕ್ಕೋಸ್ಕರ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪೊಲೀಸರ ಮುಖಾಂತರ ನಮ್ಮ ಹಿಂದೂಗಳನ್ನ ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ರಾಜ್ಯದಲ್ಲಿ ಹೇಳ್ತಾ ಇದೀವಿ, ಭಾರತೀಯ ಜನತಾ ಪಾರ್ಟಿ ಅಥವಾ ನಮ್ಮ ಸಂಘ ಪರಿವಾರ ಈ ಭಾರತ್ ಮಾತೆಗೆ ಜಯಂದರ್ನ ಯಾರನ್ನು ವಿರೋಧ ಮಾಡಲ್ಲ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಂತವ್ರನ್ನ ನಾವು ಖಂಡಿಸ್ತೀವಿ. ಅಥವಾ ನಿಮ್ಮನ್ನ ವಿರೋಧ ಅಷ್ಟೇ ಅಲ್ಲ, ಈ ಸರ್ಕಾರ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ಹಿಂದೂಗಳ ಬಗ್ಗೆ ಗೌರವ ಇದ್ರೆ, ಹಿಂದೂ ದೇವತೆಗಳ ಬಗ್ಗೆ ಗೌರವ ಇದ್ರೆ ಅಂತವ್ರನ್ನ ಎಲ್ಲ ಅಲ್ಪಸಂಖ್ಯಾತರ ಗುಂಡಾಗಳು ಅಂತ ಹೇಳಲ್ಲ. ನಾವು ಮುಸಲ್ಮಾನ ವಿರೋಧಿಗಳಲ್ಲ. ಭಾರತ್ ಮಾತಾಗಿ ಜಯಂದರ್ ಗೌರವಿಸ್ತೀವಿ. ಅದೇ ಅಬ್ದುಲ್ ಕಲಾಂ ಸ್ವಂತ ಶಿಷ್ಯರು ಶಾಲಾ ಶಿಷ್ಯರ ಮೂಲಕ ಗೌರವಿಸ್ತೀವಿ. ಯಾರು ಭಾರತ ಮಾತೆಯನ್ನು ವಿರೋಧ ಮಾಡ್ತಾರೆ ಅಂತಾರ ಮುಲಾಜಿಲ್ಲ. ಈ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ, ಅನುಮತಿ ಕೊಡ್ರಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನರೇಂದ್ರ ಮೋದಿ ಆಡಳಿತ ಬಂದ್ಮೇಲೆ ಶಾಂತವಾಗಿದೆ. ಅಲ್ಲಿ ಮಕ್ಕಳಾಟ ಆಡ್ಬೋದು, ಸಾಹಿತಿಗಳು ಬರ್ಬೋದು, ಅಂತ ಒಂದು ವಾತಾವರಣ ಮಾಡಿದೆ. ಇದು ಭಾರತ ಪಾಕಿಸ್ತಾನ ಅಲ್ಲ, ಬಾಂಗ್ಲಾ ಅಲ್ಲ. ಅಂತವ್ರನ್ನ ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ಈ ಸರ್ಕಾರಕ್ಕೆ ನೈತಿಕಕ್ಕೆ ಅಲ್ಲ, ನರನಾಡಿ ಹಿಮ್ಮಡಿಯಲಿಸಿ ನರಗುಳಿಲ್ಲ ಅಂತ ಹೇಳಿ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಸಮಯ ಬಹಳಷ್ಟಾಗಿದೆ. ಜಿಲ್ಲಾಧ್ಯಕ್ಷ ಮಾತಾಡ್ತಾರೆ. ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಕೊಡದಾಯ್ತು ಇವತ್ತು ರಾಜ್ಯದ ಉದ್ದಾಗಲಕ್ಕೆ ಪ್ರತಿಭಟನೆ ನಡೀತದೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವ ಹೋರಾಟಗಳು ನಡೀತದೆ, ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವ ನಡೀತೆ. ಇದ್ರ ಜೊತೆಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ನಿನ್ನೆ ನಮ್ಮ ಜೈಲಿಗೆ ನಾವು ಜಿಲ್ಲಾಧ್ಯಕ್ಷ ಎಲ್ಲ ಮುಖಂಡಗಳು ಭೇಟಿ ಕೊಟ್ಟು ಬಂದಿದ್ದೀವಿ. ನಿನ್ನೆ SP ಅವರಿಗೆ ಕರೆ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಹಿಂದೂ ಅಮಾಯಕರನ್ನ ಬಂಧಿಸಬಾರ್ದು. ನಿನ್ನೆ ದರ್ಶನ್ ಪವಾರ್ನ ಹೋಗಿದ್ವಿ, ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ. ಅವರ ಕಾಲಿಗೆ ಲಾಠಿ ಹಾಕಿ ರುಬ್ಬಿದ್ದಾರೆ ಪೊಲೀಸರು. ರಕ್ತ ಎಪ್ಪುಗಟ್ಟಿದೆ. ನಾಚಿಗೆ ಆಗಲ್ವಾ ರಕ್ಷಣಾ ಇಲಾಖೆಯವರು? ನಮ್ಮ ಮನೇಲಿ ಹುಟ್ಟಿದಿರಿ ನೀವು, ನಮ್ಮ ಕುಟುಂಬ ಸದಸ್ಯರೇ. ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಬಾರ. ಅವ್ ನಿನ್ನೆ ಒಂದೇ ಒಂದು ವಿಡಿಯೋ ತೋರಿಸಿ ನಾನು ಪ್ರತಿಭಟನೆ ಕಲ್ಲಿಡ್ಕಂದಲ್ಲ. ನಮ್ಮ SP ಸಹೋದರಿ ಹೇಳಿದ್ರು, ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಲ್ಲಿದ್ದು ಕೈಯಲ್ಲಿ ಅಂತ ಹೇಳಿದ್ರು. ಇವತ್ತು SP ಅವರಿಗೆ ನಾನು ಕೇಳ್ತೀನಿ, ಸವಾಲ್ ಹಾಕ್ತೀನಿ. ನಮ್ಮ ಹಿಂದೂ ಯುವಕರ ಬಂಧಿಸಿದ್ರಿ, ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರಿಗೆ ಮಾಡಬಾರ್ದು ಶಿಕ್ಷೆ ಕೊಟ್ಟಿದ್ರಿ. ಇದು ಇನ್ನು ಮುಂದೆ ಒಳ್ಳೇದಲ್ಲ, ನಿನ್ನೆ ಬಂಧಿಸಲ್ಲ ಅಂತ ಅವ್ರಿಗೆ ಮಾತು ಕೊಡಿದ್ರೆ ಈ ಮಾತನ್ನು ಉಳಿಸ್ಕೊಳ್ಬೇಕು. ಏನಾದ್ರೂ ಹಿಂದೂಗಳಿಗೆ ನಮ್ಮ ಕಾರ್ಯಕ್ಕೆ ತೊಂದರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾಧ್ಯಕ್ಷರು ಕಾರ್ಯಕ್ಕೆ ರಾಜೀನಾಮೆ ಕೊಡಲೇಬೇಕು. ಭಾರತ್ ಮಾತಾ ಕಿ. ಹಿಂದೂ ವಿರೋಧಿ ಸರ್ಕಾರಕ್ಕೆ, ದಲಿತ ವಿರೋಧಿ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಸರ್ಕಾರಕ್ಕೆ ಧನ್ಯವಾದ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ಹಿರಿಯರು, ಮಾಜಿ ಸಚಿವರಾದಂಥ ರೇಣುಕಾಚಾರ್ಯರವರೇ, ಯುವ ನಾಯಕರಾದಂಥ ಮಾಡಾಳ್ ಮಲ್ಲಿಕಣ್ಣನವರೇ, ಇನ್ನೊಬ್ಬ ಯುವ ನಾಯಕರು, ಉತ್ತರದ ಅಭ್ಯರ್ಥಿಗಳು, ರೈತ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷರಾದಂಥ ಲೋಕೇಕೇರಿ ನಾಗಣ್ಣನವರೇ, ಮಾಜಿ ಮೇಯರು, ದಕ್ಷಿಣದ ಅಭ್ಯರ್ಥಿಗಳು ಆಗಿದ್ದಂಥ ಅಜಯ್ ಕುಮಾರ್ ಜಿ ಅವರೇ, ಮಾಜಿ ಮೇಯರ್ ಆದಂಥ ವೀರೇಶ್ ಅವರೇ, ವಿರೋಧ ಪಕ್ಷದ ನಾಯಕರಾದಂಥ ಪ್ರಸನ್ನ ಅವರೇ, ನನ್ನ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರೇ, ಮಾಜಿ ಉಪಮೇಯರ್ ಆದಂಥ ಗಾಯತ್ರಿಬಾಯಿ ಕೊಂಡೋಜಿರಾವ್ರವರೇ, ಎಲ್ಲ ಮೋರ್ಚಾಗಳ ಅಧ್ಯಕ್ಷ, ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಶಿವಪ್ರಕಾಶ್ ಅವರೇ, ಜನಪ್ರತಿನಿಧಿಗಳೇ, ಆಗಮಿಸಿರುವಂಥ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಯುವ ಮುಖಂಡರೇ, ಸಹ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ನಾಗರಿಕ ಬಂಧು ಭಗಿನಿಯರೇ, ಏನಿವತ್ತು
ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ಹಿಂದೆ ಸರ್ಕಾರ ಬಂದು 1.5 ವರ್ಷ ಆಯ್ತು. ಒಂದು ವಿಷಯದ ಬಗ್ಗೆ ಎಲ್ಲಾದ್ರೂ ಚರ್ಚೆ ಆಗಿದೆಯಾ? ಭ್ರಷ್ಟಾಚಾರದ ಬಿಟ್ಟು ಒಂದು ಪುಟ್ಟಿ ಮಣ್ಣು ಎಲ್ಲಾದ್ರೂ ಹಾಕಿದಾರ ನಮ್ಗಳಿಗೆ ಗೊತ್ತಿದ್ದಂಗೆ? ಯಾರಾದ್ರೂ ಬಡವರಿಗೆ ಒಂದು ಅನುಕೂಲ ಆಗಿದೆಯಾ? ದಲಿತರಿಗೆ ಅನುಕೂಲ ಆಗಿದೆಯಾ? ಮಹಿಳೆಯರಿಗೆ ಅನುಕೂಲ ಆಗಿದೆಯಾ? 2-3 ಬಾರಿ ಗೃಹಲಕ್ಷ್ಮಿಯ ದುಡ್ಡನ್ನು ಹಾಕಿದ್ಬಿಟ್ರೆ ಇಲ್ಲಿವರೆಗೂ ಯಾವುದೇ ಒಂದು ಕೆಲಸ ಮಾಡಿಲ್ಲ. ಅಕ್ಕಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಹಾಲಿನ ದರ ಏರಿಸಿದ್ರು. ಜನಸಾಮಾನ್ಯರು ಬದುಕಲಿಕ್ಕೆ ಆಗದಂತ ಒಂದು ದುಸ್ತರ ಬದುಕನ್ನ ನಿರ್ಮಾಣ ಮಾಡಿದ್ರು. ಇನ್ನ ಮಾನ್ಯ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹೇಳ್ತಾರೆ, ನಾನು ಅಹಿಂದ ನಾಯಕ ಅಂತ ಹೇಳಿ. ಅದೇ ಒಂದು ವರ್ಚಸ್ಸಿನ ಮೇಲೆ ಅಧಿಕಾರಕ್ಕೆ ಬಂದ್ರು. ದಲಿತರ 187 ಕೋಟಿ ಹಣವನ್ನ ಹಗಲೊತ್ತಲ್ಲಿ ನಮ್ಮ ಕಣ್ಣಿಗೆ ಮಣ್ಣೇರಿಸಿ ದರೋಡೆ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೇಳ್ತಿಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಿಧಾನಸಭೆಯ ಇದರಲ್ಲಿ ಹೇಳಿ ಕಲಾಪದಲ್ಲಿ ಹೇಳಿದ್ದಾರೆ 87 ಕೋಟಿ ಹಗರಣ ನಡೆದಿದೆ ಅಂತೇಳಿ. ನಾಚಿಕೆ ಆಗಲ್ವಾ ಇವರಿಗೆ? ದಲಿತರ ಹಣವನ್ನ ನಾನು ಹಗರಣ ಮಾಡಿದೀವಿ ನಮ್ಮ ಸರ್ಕಾರ ಅಂತ ಹೇಳಿ ಮತ್ತೆ ಅದೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ನಾಚಿಕೆ ಆಗಲ್ವಾ? ಅವರೇ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಇವರಿಗೆ? ಅದ್ರ ಜೊತೆಗೆ ಆ ಒಂದು ಕಲಾಪದಲ್ಲಿ ಮೂಢ ಹಗರಣದ ವಿಚಾರವಾಗಿ ಎಲ್ಲ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಎಲ್ಲ ವಿರೋಧ ಪಕ್ಷದ ಶಾಸಕರು ಹೇಳಿದ್ರು, ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ. ಯಾಕ್ರಿ ಪಲಾಯನವಾದ ಮಾಡಿದ್ರಲ್ಲಿ? ಲುಂಗಿ ಕಟ್ಕೊಂಡು ಯಾಕ್ರಿ ಓಡೋದ್ರಿ ನೀವು ನಿಯತ್ತಾಗಿದ್ರೆ ಅವತ್ತು ಚರ್ಚೆ ಮಾಡ್ಬೇಕಾಗಿತ್ತಲ್ವಾ? ಇದರ ಬಗ್ಗೆ ಹೋರಾಟ ಮಾಡಿದ್ರೆ ನೀವ್ ಹೇಳ್ತೀರಾ ಬಿಜೆಪಿಯವರು ಬೇಕಂತ ನಮ್ಮನ್ನ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಯಾಕೆ ನೀವು ಕಲಾಪದಲ್ಲಿ ಚರ್ಚೆ ಮಾಡಲಿಲ್ಲ? ಉತ್ತರ ಕೊಡ್ಬೇಕಾಗಿತ್ತಲ್ವಾ? ಇವತ್ತು ಏನು ಪ್ರಾಸಿಕ್ಯೂಷನ್ ಪರವಾಗಿ ವರದಿ ಬಂದಿದೆಯೋ ಅದು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಆದಂತ ನಮ್ಮ ನಾಯಕರಾದಂತ ವಿಜೇಂದ್ರಣ್ಣ ಮತ್ತು ರಾಜ್ಯದ ತಂಡಕ್ಕೆ ಬಂದಿರುವಂತ ಜಯ ಅಂತ ಹೇಳ್ಕೊಳ್ತೀನಿ ನಾನು. ಮೂಡಾದಲ್ಲಿ ಹಗರಣ ಆಗಿದೆ, ಸಿದ್ದರಾಮಯ್ಯನವರ ಕುಟುಂಬಸ್ಥರು ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ತನಿಖೆ ನಡೆಸ್ರಿ ಅಂತಂದು ಹೇಳ್ಕೊಟ್ಟಿದ್ದಾರೆ ಇವತ್ತು ಹೈಕೋರ್ಟ್ ಅವರು. ಇವತ್ತು ಸಿದ್ದರಾಮಯ್ಯನ ಪರದ ವಕೀಲರು ಹೇಳಿದ್ರು, ಈ ಸ್ಟೇಟಸ್ ಕೋನ ಮೇಂಟೈನ್ ಮಾಡಿ ನಾವು ಮೇಲಿನ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿ. ಅದಕ್ಕೆ ಇವತ್ತು ಕೋರ್ಟ್ ಅದನ್ನು ಕೂಡ ಒಪ್ಪಲಿಲ್ಲ, ತಿರಸ್ಕಾರ ಮಾಡ್ತದಲ್ಲ. ಇದನ್ನ ನಾವು ಯೋಚನೆ ಮಾಡ್ಬೇಕು ಯಾಕೆ ಮಾಡಿದ್ದಾರೆ ಅಂತಂದೇಳಿ. ಕ್ಲಿಯರ್ ಆಗಿದೆ, 14 ಸೈಟ್ಗಳನ್ನ ಸಿದ್ದರಾಮಯ್ಯ ಮತ್ತು ಕುಟುಂಬ ಇವತ್ತು ಲೂಟಿ ಮಾಡಿದೆ. ಮೈಸೂರಲ್ಲಿ ಜನ 87,000 ಜನ ಅರ್ಜಿ ಹಾಕಿದ್ದಾರೆ ನಮಗೆ ಸೈಟ್ ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ ಗತಿ ಇರಲಿಲ್ವಾ? ಒಬ್ಬ ದಲಿತ ಜಮೀನನ್ನು ಕಬಳಿಸಿ 14 ಸೈಟು ಇವತ್ತು ಅಲ್ಲೆಲ್ಲೋ ಬೇತೂರಲ್ಲಿರುವಂತ ಜಮೀನಿಗೆ ಗಾಂಧಿ ಸರ್ಕಲ್ ಅಲ್ಲಿ ಸೈಟ್ ತಗೊಂಡಂಗೆ ಆಗಿದೆ ಇವತ್ತು. ಮತ್ತೆ ಇದಲ್ದೇ ಹೊತ್ತು ಹೇಳ್ತೀರಾ ನೀವು ಜನಗಳ ಮಣ್ಣಿಗೆ ಕಣ್ಣೇರಿಸ್ತಾ ನಮ್ಗೆ 136 ಶಾಸಕರಿದ್ದಾರೆ, ಪ್ರಜೆಗಳು ನಮ್ಮ ಜೊತೆಗಿದ್ದಾರೆ. ಹೌದು ಸ್ವಾಮಿ, ನಿಮಗೆ 136 ಜನ ಶಾಸಕರಿದ್ದಾರೆ. ಏನಕ್ಕೆ ಕೊಟ್ಟು ಕರ್ನಾಟಕದ ಜನತೆ ಅಂದ್ರೆ ಆಡಳಿತ ಮಾಡಿ ನೀವು ಅಂತಂದು ಹೇಳಿ, ಭ್ರಷ್ಟಾಚಾರ ಮಾಡಿ ಅಂತಲ್ಲ. ನಾಚಿಕೆ ಆಗ್ಬೇಕಲ್ವಾ ನಿಮಗೆ? ನಾನು ಈ ಪ್ರತಿಭಟನೆ ಮೂಲಕ ಸಿದ್ದರಾಮಯ್ಯನವ್ರಿಗೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ನಿಮ್ಮ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೋದಲು ಬಂದಲ್ಲಿ ಸಂವಿಧಾನದ ಬುಕ್ಕನ್ನು ಇಟ್ಕೊಂಡು ಅಡ್ಡಾಡ್ತಾರೆ. ನೀವು ಕೂಡ ಸಂವಿಧಾನ ಅಂತ ಹೇಳಿ ಸಂವಿಧಾನ ತಲೆ ಮೇಲೆ ಕೂತಿದ್ದೀರಿ. ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಅದ್ರ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದ ಬಗ್ಗೆ ಗೌರವ ಇದ್ದದ್ದಲ್ಲ ಆದ್ರೆ, ನ್ಯಾಯಾಲಯದ ಮೇಲೆ ಗೌರವ ಇದ್ದಿದ್ದೆ ಆದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು. ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ನಿಮಗೆ ತನಿಖೆ ಮಾಡಿ ಅಂತ ಹೇಳಿ. ನೀವು ಮುಖ್ಯಮಂತ್ರಿ ಆಗಿದ್ದು ಯಾವುದಾದ್ರೂ ಒಂದು ಸರ್ಕಾರಿ ಸಂಸ್ಥೆ ನಿಮ್ಮ ಮೇಲೆ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಿಷ್ಪಕ್ಷಪಾತವಾದಂತ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ಮೇಲೆ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ತಿದ್ರಲ್ಲ, ಹೌದು ಸ್ವಾಮಿ, ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇಲ್ಲ. ಯಾಕೆಂದ್ರೆ ವೈಟ್ ಕಾರ್ಡ್ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಕಪ್ಪು ಚುಕ್ಕೆ ಇಲ್ಲ. ಇವತ್ತು ನೀವು ಸಂವಿಧಾನಕ್ಕೆ ಕೋರ್ಟ್ಗೆ ಬೆಲೆ ಕೊಡೋದಾದ್ರೆ
ದಯವಿಟ್ಟು ಈಗ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಇದು ಭಾರತೀಯ ಜನತಾ ಪಾರ್ಟಿಯ ಕೂಗಲ್ಲ, ಇಡೀ ರಾಜ್ಯದ ಜನತೆಯ ಕೂಗಾಗಿದೆ. ಇಲ್ಲದೆ ಹೋದಲ್ಲಿ ಈ ಒಂದು ಪ್ರತಿಭಟನೆ ಉಗ್ರ ರೂಪಕ್ಕೆ ತಾಳೋದ್ರಲ್ಲಿ ಏನು ಮಾತಿಲ್ಲ. ಅವತ್ತಾಗುವಂತ ಎಲ್ಲ ಅನಾಹುತಗಳಿಗೆ ತಾವೇ ಜವಾಬ್ದಾರಿ ಆಗ್ತೀರಂತ ಎಚ್ಚರಿಕೆ ಕೊಡ್ತಾ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕೀ.